ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಯಾವಾಗಲೂ ಈ ಪ್ರೀತಿ, ಪ್ರೇಮ, ಪ್ರಣಯ ರಸವತ್ತಾಗಿ ಮಾತನಾಡುವ ನಾನು ಇವತ್ತು ಅಟ್ಲೀಸ್ಟು ಒಂದಷ್ಟು ಬದುಕಿನ ವಿಚಾರವನ್ನು ಕೂಡ ಮಾತನಾಡಬೇಕಂತ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ಯಾವತ್ತೂ ಈ ಜನಗಳು ಸರಿ ಇಲ್ಲ, ಜನಗಳ ಮಧ್ಯೆ ಹೆಂಗಪ್ಪ ಬದುಕೋದು, ಈ ಜನನೇ ಹೀಗೆ, ಯಾವುದಕ್ಕೂ ಸರಿಯಾದ ರೆಸ್ಪಾನ್ಸ್ ಇರೋದಿಲ್ಲ, ಈ ಜನಗಳಿಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಕ್ಕಂಥ ನಾವು ಅಟ್ಲೀಸ್ಟ್ ನಾವು ಕೂಡ ಈ ಜನಗಳ ಮಧ್ಯೆ ಇದ್ದೀವಿ ಅನ್ನೋದನ್ನು ಯಾವತ್ತೂ ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಬರೀ ದೂಷಣೆ ಮಾಡೋದೊಂದೇ ನಮ್ಮ ಕೆಲಸವಾಗಿದೆ ಹೊರತು ನಾವು ಎಲ್ಲಿ ನಿಂತ್ಕೊಂಡು ದೂಷಣೆ ಮಾಡ್ತಾ ಇದ್ದೀವಿ ಅನ್ನೋದು ಮಾತ್ರ ನಾವು ನೆನಪು ಮಾಡ್ಕೊಳ್ತಿಲ್ಲ. ಯಾಕೆ ನಾವು ಜನಗಳಲ್ವ, ದೇವ್ರ ಅಲ್ವಾ? ಹಾಗಾದರೆ ಯಾಕೆ ನಾವು ಜನಗಳು ಸರಿ ಇಲ್ಲ, ನಾನು ಸರಿಯಾಗಿದ್ದೀನ ಅನ್ನೋದನ್ನು ಯಾವತ್ತೂ ನಾನು ನೋಡ್ಕೊಳ್ಳೋದೇ ಇಲ್ಲ. ಪ್ರಿಯ ಸ್ನೇಹಿತರೆ, ನೆನಪಿರಲಿ, ನಾವು ಒಬ್ಬ ವ್ಯಕ್ತಿಯ ಕಡೆ ಬೆರಳು ಮಾಡಿ ತೋರಿಸುವಾಗ ಇನ್ನೂ 4 ಬೆರಳು ನಮ್ಮ ಕಡೆ ನೋಡ್ತಾ ಇರ್ತವೆ ಅಂತ. ಅವನು ತಪ್ಪು ಅಂತ ಬೆರಳು ಮಾಡಿ ತೋರಿಸುವಾಗ 4 ಬೆರಳು ನೀನು ಸಾಕಷ್ಟು ತಪ್ಪು ಮಾಡ್ತಾ ಇದೆಯಾ, ನೆನಪಿರಲಿ ಅಂತ ಅನ್ನೋದನ್ನು ನಾವು ಯಾವತ್ತೂ ನೋಡೋದಿಲ್ಲ. ಅಂದರೆ ಅದರ ಅರ್ಥ ನಮ್ಮ ತಪ್ಪುಗಳನ್ನು ನಾವು ಯಾವತ್ತೂ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ ಅಲ್ವಾ ಬದುಗಳೇ? ಯಾವಾಗಲೂ ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸೋದೇ ಆಯ್ತದೆ. ಜೀವನದಲ್ಲಿ ಯಾವತ್ತಾದರೂ ಇನ್ನೊಬ್ಬರಿಗೆ ಬೋಧನೆ ಮಾಡಬೇಕಾದ್ರೆ ಮೊದಲು ನಮ್ಮನ್ನು ನಾವು ತಿದ್ಕೊಂಡಿರಬೇಕು, ನಾವು ಚೆನ್ನಾಗಿರಬೇಕು, ನಾವು ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಸತ್ಯವಂತರಾಗಿದ್ದಾಗ ಮಾತ್ರ ಇನ್ನೊಬ್ಬರಿಗೆ ನಾವು ಹೇಳೋದು ಬೇಕಾಗಿಲ್ಲ. ನಮ್ಮ ಜೀವನವೇ ಅವರಿಗೆ ಒಂದು ಜೀವನ ಚರಿತ್ರೆಯಾಗತ್ತೆ, ದಾರಿ ದೀಪವಾಗಿರುತ್ತೆ ಅನ್ನೋದನ್ನು ಯಾವತ್ತು ಮರಿಬಾರ್ದು. ಅದಕ್ಕಾಗಿ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರಂತೆ, ನಿಮ್ಮ ಆತ್ಮಚರಿತ್ರೆ ನಿಮ್ಮ ಮುಂದಿನ ಪೀಳಿಗೆಗೆ ಏನನ್ನು ನೀವು ಸಂದೇಶ ಕೊಟ್ಟು ಹೋಗ್ತೀರಿ ಅಂತ ಯಾರೋ ಕೇಳಿದಾಗ ಗಾಂಧೀಜಿಯವರು ಸಿಂಪಲ್ ಆಗಿ ಒಂದು ಮಾತು ಹೇಳ್ತಾರಂತೆ, ಸ್ನೇಹಿತರೆ, ನನ್ನ ಜೀವನವೇ ಮುಂದಿನ ಪೀಳಿಗೆಗೆ ಆತ್ಮಚರಿತ್ರೆ ಅಂತ. ವಾಟ್ ಅ ಫ್ಯಾಂಟಾಸ್ಟಿಕ್ ಮಾತಲ್ವಾ? ಈ ಥರದ ಬದುಕನ್ನು ಬದುಕಲಿಕ್ಕೆ ನಾವು ಇಷ್ಟಪಡಬೇಕೇ ಹೊರತು ಯಾವತ್ತೂ ಇನ್ನೊಬ್ಬರನ್ನು ತುಳಿದು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳ್ಕೊಂಡೇ ಜೀವನ ಸಾಗಿಸ್ಬಿಡ್ತೀನಿ ಅನ್ನೋದು ನಮ್ಮದು ಮೂರ್ಖತನದ ಪರಮಾವಧಿ. ನಗುತ್ತಾ ನೀನು ಕಲಿಸಿದ ಬದುಕನ್ನು ಮೊದಲು ಮಾನವನಾಗು.